ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ದೇಶ ಪ್ರೇಮ ಅನ್ನುವಂಥ ವಿಚಾರ ಬಂದಂತಹ ಸಂದರ್ಭದಲ್ಲಿ ನಾವು ಪ್ರತಿ ಬಾರಿ ಏನು ಹೇಳ್ತೀವಿ, ಭಾರತೀಯರು ಇಸ್ರೇಲನ್ನು ನೋಡಿ ಕಲಿಬೇಕು, ಭಾರತ ಸರ್ಕಾರ ಇಸ್ರೇಲ್ನಿಂದ ಪಾಠ ಕಲಿಬೇಕು. ಈ ರೀತಿಯ ಮಾತುಗಳು ಭಾರತದಲ್ಲಿ ಆಗಾಗ ಕೇಳಿ ಬರ್ತಾನೆ ಇರ್ತವೆ. ಇಸ್ರೇಲ್ಗಿಂತ ದೇಶಭಕ್ತರು ವಿಶ್ವದಲ್ಲಿ ಸಿಗೋದೇ ಇಲ್ಲ ಅನ್ನುವಂಥ ಮಾತಿದೆ. ಅಂತಹ ಇಸ್ರೇಲ್ನಲ್ಲಿ ಇವತ್ತು ಹೇಳಲಾಗ್ತಾ ಇದೆ, ಭಾರತವನ್ನು ನೋಡಿ ನಾವು ಕಲಿಬೇಕು, ದೇಶದ ಗೌರವವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ನರೇಂದ್ರ ಮೋದಿ ಅವರಿಂದ ಕಲ್ತುಕೊಳ್ಳಬೇಕು ಅಂತ ಇಸ್ರೇಲ್ನಲ್ಲಿ ಚರ್ಚೆ ಆಗ್ತಾ ಇದೆ. ದಿ ಜೆರುಸಲೆಂ ಪೋಸ್ಟ್, ಇದು ಇಸ್ರೇಲ್ನ ಪ್ರಖ್ಯಾತ ನ್ಯೂಸ್ ಪತ್ರಿಕೆ. ಇದರಲ್ಲಿ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಲಾಗಿದೆ. ಇವತ್ತು ಇಸ್ರೇಲ್ ಭಾರತದಿಂದ ಪಾಠ ಕಲ್ತುಕೊಳ್ಬೇಕು, ನರೇಂದ್ರ ಮೋದಿ ಅವರಿಂದ ನಮ್ಮ ನೆತನ್ಯಾಹು ಕಲ್ತುಕೊಳ್ಳುವಂತಹದ್ದು ಬಹಳಷ್ಟಿದೆ ಅಂತ. ಇವತ್ತು ವಿಶ್ವದಲ್ಲಿ ಅತ್ಯಂತ ದೇಶ ಪ್ರೇಮಿಗಳು ಸಿಗುವಂತಹ ಎರಡು ದೇಶಗಳು ಅಂತಂದ್ರೆ ಒಂದು ಜಪಾನ್, ಇನ್ನೊಂದು ಇಸ್ರೇಲ್. ಇವರಿಗೆ ಸರಿಸಮವಾದಂತಹ ದೇಶ ಪ್ರೇಮಿಗಳನ್ನ ನೀವು ನೋಡೋದಕ್ಕೆ ಸಾಧ್ಯ ಇಲ್ಲ. ಅವರಿಗೆ ದೇಶವೇ ಫಸ್ಟ್. ದೇಶಕ್ಕಿಂತ ದೊಡ್ಡದು ಅವರಿಗೆ ಯಾವುದೂ ಕೂಡ ಇಲ್ಲ, ದೇವರು ಕೂಡ ಇಲ್ಲ. ಅಷ್ಟೊಂದು ದೇಶವನ್ನ ಪ್ರೀತಿಸುವಂತವರು. ಆದ್ರೆ ಅವರು ಟ್ರಂಪ್ ವಿಚಾರದಲ್ಲಿ ಎಡವಿ ಬಿದ್ದಿದ್ದಾರೆ. ಎರಡೂ ದೇಶದಲ್ಲಿ ಟ್ರಂಪ್ ಹಂಗಾಮವನ್ನೇ ಸೃಷ್ಟಿಸಿದ್ದಾರೆ. ಹೀಗಾಗಿ ಆ ಎರಡೂ ದೇಶಗಳು ಇವತ್ತು ಭಾರತದತ್ತ ನೋಡ್ತಾ ಇದೆ. ಮೋದಿ ಅವರ ಪಾಲಿಸಿಯ ಬಗ್ಗೆ ಚರ್ಚೆ ಮಾಡೋದಕ್ಕೆ ಶುರು ಮಾಡಿದೆ. ಮಿತ್ರರೇ, ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು. ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಯಾಕೋಸ್ಕರವಾಗಿ ಇಸ್ರೇಲ್ ಭಾರತವನ್ನು ನೆನಪು ಮಾಡಿಕೊಳ್ತಾ ಇದೆ, ನರೇಂದ್ರ ಮೋದಿ ಅವರ ಯಾವ ಪಾಲಿಸಿ ಇಸ್ರೇಲ್ಗೆ ಆಕರ್ಷಕವಾಗಿ ಕಾಣ್ತಾ ಇದೆ, ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಟ್ರಂಪ್ ಅವರ ಎರಡನೇ ಅವಧಿಯ ವಿದೇಶಾಂಗ ನೀತಿಯನ್ನ ಒಂದು ಪದದಲ್ಲಿ ಹೇಳಿ ಅಂತಂದ್ರೆ ಬೆದರಿಸುವುದು. ಇದೊಂದನ್ನೇ ಟ್ರಂಪ್ ಮಾಡ್ತಾ ಇರೋದು. ಎಲ್ಲಾ ದೇಶಗಳಿಗೆ ಧಮಕಿ ಹಾಕೋದು, ಆ ದೇಶಗಳ ಮೇಲೆ ಒತ್ತಡ ಕ್ರಿಯೇಟ್ ಮಾಡುವಂತಹದ್ದು, ತನಗೆ ಬೇಕಾದಂತಹ ಟ್ರೇಡ್ ಡೀಲ್ ಅನ್ನ ಮಾಡ್ಕೊಳ್ಳೋದು. ಟ್ರಂಪ್ ಅವರ ಈ ನೀತಿ ಎಷ್ಟು ಅನಾಹುತವನ್ನು ಸೃಷ್ಟಿಸಿದೆ ಅಂತಂದ್ರೆ ಅನೇಕ ದೇಶಗಳ ರಾಜಕೀಯ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ. ಇನ್ನು ಕೆಲ ದೇಶಗಳ ಆರ್ಥಿಕತೆ ಬುಡಮೇಲಾಗಿಬಿಟ್ಟಿದೆ. ಇದನ್ನ ಮಿತ್ರರೇ ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಮಗೆ ಅನೇಕ ಉದಾಹರಣೆಗಳು ಸಿಗ್ತವೆ. ಇತ್ತೀಚಿನ ಉದಾಹರಣೆ ಅಂತಂದ್ರೆ ಜಪಾನ್ನ ಪ್ರಧಾನಿ ಈಗ ರಾಜೀನಾಮೆ ಕೊಡ್ತಾ ಇದ್ದಾರೆ. ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಜಪಾನ್ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ ಆಗ ಪ್ರಧಾನಿಯಾಗಿದ್ರಲ್ಲ ಶಿಗೆರು ಇಶಿಬಾ, ಅವರೀಗ ರಾಜೀನಾಮೆಯನ್ನ ಘೋಷಣೆ ಮಾಡಿದ್ದಾರೆ. ಅವರ ರಾಜೀನಾಮೆಗೆ ಸ್ಥಳೀಯ ಚುನಾವಣೆಯಲ್ಲಿ ಹಿನ್ನಡೆ ಕಾರಣ ಅಂತ ಹೇಳಲಾಗ್ತಾ ಇದ್ರೂ ಕೂಡ ಮಾಧ್ಯಮಗಳಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅಂತಂದ್ರೆ ಜಪಾನ್ ಅಮೆರಿಕಾಗೆ ತಲೆ ಬಗ್ಗಿಸ್ತು, ಒಂದು ಕೆಟ್ಟ ಟ್ರೇಡ್ ಡೀಲ್ ಅನ್ನು ಮಾಡಿಕೊಳ್ತು. ಟ್ರಂಪ್ ಅವರ ಒತ್ತಡವನ್ನು ಎದುರಿಸೋದಕ್ಕೆ ಸಾಧ್ಯ ಆಗಿಲ್ಲ. ಹೀಗಾಗಿ ಜಪಾನ್ನಲ್ಲಿ ವಿಪರೀತವಾದಂತಹ ಒತ್ತಡವನ್ನು ಸರ್ಕಾರ ಎದುರಿಸ್ತಾ ಇತ್ತು. ಇದೇ ಕಾರಣಕ್ಕೆ ಅವರಿಗೆ ಚುನಾವಣೆಯಲ್ಲೂ ಕೂಡ ಹಿನ್ನಡೆ ಆಯಿತು. ಅವರು ಅಧಿಕಾರದಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ಸತ್ಯವಾಗಿ ಕೇಳಿದ್ರೆ 100% ಸತ್ಯ. ಜಪಾನ್ ಯಾವ ರೀತಿಯಲ್ಲೂ ಕೂಡ ಟ್ರಂಪ್ ಅನ್ನು ಎದುರಿಸೋದಕ್ಕೆ ಹೋಗಿಲ್ಲ. ಟ್ರಂಪ್ ಒತ್ತಡ ಹಾಕ್ತಿದ್ದ ಹಾಗೆ ಜಪಾನ್ ಮಣದು ಬಿಡ್ತು. ಜಪಾನ್ ಏನು ಅಶೂರೆನ್ಸ್ ಕೊಡ್ತು ಅಂತಂದ್ರೆ ನಾವು ಅಮೆರಿಕಕ್ಕೆ ಬಂದ್ಬಿಟ್ಟು $550 ಬಿಲಿಯನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಅಂತ. ಮಿತ್ರರೇ, ಇದೇನು ಸಣ್ಣ ಪುಟ್ಟ ಇನ್ವೆಸ್ಟ್ಮೆಂಟ್ ಡೀಲ್ ಅಲ್ಲ. ಇದಕ್ಕೆ ಪ್ರತಿಯಾಗಿ ಅಮೆರಿಕದಿಂದ ಏನಪ್ಪ ಲಾಭ ಸಿಕ್ತು ಕೇಳಿದ್ರೆ ಏನೂ ಇಲ್ಲ, ಶೂನ್ಯ. ಇದು ಜಪಾನ್ನ ಹಿತಾಸಕ್ತಿಗೆ ವಿರುದ್ಧವಾದಂತಹ ಟ್ರೇಡ್ ಡೀಲ್ ಅನ್ನುವಂತಹ ಭಾವನೆ ಜಪಾನಿಗರಿಗೆ ಬಂತು. ಇದರಿಂದ ಸರ್ಕಾರದ ಮೇಲೆ ವಿಪರೀತವಾದಂತಹ ಒತ್ತಡ ಉಂಟಾಗಿತ್ತು. ಜಪಾನ್ ಸರ್ಕಾರದ ನೇತೃತ್ವವನ್ನು ವಹಿಸಿಕೊಂಡಿದ್ದಂಥ ಶಿಗೆರು ಇಶಿಬಾ ಈಗ ರಾಜೀನಾಮೆಯನ್ನು ಘೋಷಣೆ ಮಾಡಿದ್ದಾರೆ. ಈ ಟ್ರಂಪ್ ಅವರ ಒತ್ತಡ ಅನಾಹುತ ಸೃಷ್ಟಿಸಿದ್ದು ಕೇವಲ ಜಪಾನ್ನಲ್ಲಿ ಮಾತ್ರ ಅಲ್ಲ. ನೀವು ಕೆನಡಾದ ಉದಾಹರಣೆಯನ್ನೇ ತೆಗೆದುಕೊಳ್ಳಿ. ಕೆನಡಾದಲ್ಲಿ ಈ ಬಾರಿ ಚುನಾವಣೆ ಇತ್ತು. ಅಲ್ಲಿ ವಿಪಕ್ಷದಲ್ಲಿದ್ದಂತಹ ಪಿಯೇವಿರ್ ಪೋಲಿವೇರ್ ಅಧಿಕಾರಕ್ಕೆ ಬರ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಚುನಾವಣಾ ಸಮೀಕ್ಷೆಗಳು ಕೂಡ ಅದನ್ನೇ ಹೇಳ್ತಾ ಇದ್ವು. ಆದ್ರೆ ಟ್ರಂಪ್ ಟ್ರುಡೋ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು, ಕೆನಡಾವನ್ನ ನಮ್ಮ 51st ಸ್ಟೇಟ್ ಮಾಡ್ಬಿಡು, ನಮ್ಮ ಜೊತೆಗೆ ಸೇರಿಸ್ಬಿಡು, ನೀನು ಅದರ ಗವರ್ನರ್ ಆಗಬಿಡು ಅಂತ ಹೇಳಿ ಇನ್ನೊಂದು ದೇಶದ ಪ್ರಧಾನಿಗೆ ಅವಮಾನ ಮಾಡಿ ಕಳಿಸ್ಬಿಟ್ರು. ಇದು ಕೆನಡಾದ ಜನರ ರಾಷ್ಟ್ರೀಯತೆಯನ್ನ ಬಡಿದೆಬ್ಬಿಸ್ತು. ಪಿಯೇವಿರ್ ಪೋಲಿವೇರ್ ಅಷ್ಟು ದಿನ ಟ್ರಂಪ್ ಜೊತೆಗೆ ಡೀಲ್ ಮಾಡ್ಕೊಳ್ಬೇಕು, ಬೆಟರ್ ಟ್ರೇಡ್ ಡೀಲ್ ಆಗಬೇಕು, ಈ ರೀತಿಯಾಗಿ ಹೇಳ್ತಾ ಬಂದಿದ್ರು. ಇದನ್ನೇ ಬಂಡವಾಳ ಮಾಡಿಕೊಂಡಂತ ಮಾರ್ಕ್ ಕಾರ್ನಿ ಟ್ರಂಪ್ ವಿರುದ್ಧ ಪ್ರಚಾರ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೆನಡಾ ನಿಮಗೆ ತಲೆ ಬಗ್ಗಿಸೋದಿಲ್ಲ. ಇದನ್ನ ಜನ ಒಪ್ಪಿದ್ರು. ಕೆನಡಾದಲ್ಲಿ ಮಾರ್ಕ್ ಕಾರ್ನಿ ಅಧಿಕಾರಕ್ಕೆ ಕೂಡ ಬಂದ್ರು. ಹೀಗೆ ಟ್ರಂಪ್ ಕಾರಣದಿಂದ ಅನೇಕ ದೇಶದಲ್ಲಿ ರಾಜಕೀಯ ಪರಿಸ್ಥಿತಿ ಅಲ್ಲೋಲ ಕಲ್ಲೋಲ ಆಗಿ ಹೋಗಿದೆ. ಇನ್ನು ಆರ್ಥಿಕ ಪರಿಸ್ಥಿತಿಯನ್ನಂತೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ಇಡೀ ಯುರೋಪ್ ಇವತ್ತು ತಲೆ ಕೆಡಿಸಿಕೊಂಡು ಕೂತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಅಮೆರಿಕಾಗೆ ಸೆಡ್ ಹೊಡೆದು ನಿಂತಿರುವಂತಹದ್ದು, ಟ್ರಂಪ್ ಅವರ ಯಾವುದೇ ಒತ್ತಡಕ್ಕೂ ಮಣಿದೆ ಮುನ್ನುಗ್ಗುತ್ತಾ ಇರುವಂತಹ ದೇಶ ಯಾವುದು ಕೇಳಿದ್ರೆ ಅದು ಭಾರತ. ಚೈನಾ ಕೂಡ ಇದೆ. ಚೈನಾ ಸ್ವಲ್ಪ ಡಿಫರೆಂಟ್ ಕೇಸು. ಟ್ರಂಪ್ ಭಾರತದ ಮೇಲೆ ಒತ್ತಡ ಹಾಕಿದಷ್ಟು ಚೈನಾ ಮೇಲೆ ಒತ್ತಡ ಹಾಕ್ತಾ ಇಲ್ಲ. ಅವರಿಗೆ ಕಾಲಾವಕಾಶವನ್ನು ಕೊಡ್ತಾ ಇದ್ದಾರೆ. ಇದಕ್ಕೆ ಕಾರಣ ಕೂಡ ಇದೆ. ಅಮೆರಿಕ ವಿಪರೀತವಾಗಿ ಚೈನಾ ಮೇಲೆ ಡಿಪೆಂಡ್ ಆಗಿದೆ. ಚೈನಾವನ್ನು ಅಷ್ಟೆಲ್ಲ ಬೆದರಿಸೋದಕ್ಕೆ ಹೋದ್ರೆ ಅಮೆರಿಕಾಗದು ತಿರುಗುಬಾಣ ಆಗಿಬಿಡುತ್ತೆ. ಹೀಗಾಗಿ ಭಾರತದ ಮೇಲೆ ವಿಪರೀತವಾಗಿ ದಂಡಿಸೋದಕ್ಕೆ ಟ್ರಂಪ್ ಮುಂದಾಗಿದ್ದಾರೆ. ಆದರೆ ಭಾರತ ಈ ಒತ್ತಡವನ್ನು ಎದುರಿಸಿ ದಿಟ್ಟವಾಗಿ ನಿಂತು ಬಿಟ್ಟಿದೆ. ಟ್ರಂಪ್ ಏನು ಕಡಿಮೆ ಒತ್ತಡ ಹಾಕಿದಾರ ಮಿತ್ರರೇ? ಪಾಕ್ ಭಾರತ ಯುದ್ಧ ಆಯಿತು. ಟ್ರಂಪ್ ಹೇಳಿದ್ರು ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ. ಭಾರತ ಮುಖಕ್ಕೆ ಹೊಡೆದಾಗ ಹೇಳಿತು, ನೀವಲ್ಲ ಸ್ವಾಮಿ ಯುದ್ಧ ನಿಲ್ಲಿಸಿದ್ದು. ಮೋದಿ ಫೋನ್ ಕರೆ ಮಾಡಿಬಿಟ್ಟು ಟ್ರಂಪ್ಗೆ ಹೇಳಿದ್ರು, ನಮ್ಮ ನಡುವೆ ಮಾತುಕತೆಯೇ ಆಗಿಲ್ಲ, ನೀವು ಯುದ್ಧ ನಿಲ್ಲಿಸೋದು ಹೇಗೆ? ಪಾಕಿಸ್ತಾನದವರು ಕೇಳ್ಕೊಂಡ್ರು, ನಾವು ಯುದ್ಧ ನಿಲ್ಲಿಸಿದೀವಿ ಅಷ್ಟೇ, ಇದು ದ್ವಿಪಕ್ಷೀಯ ವಿಚಾರ ಅಂತ ಟ್ರಂಪ್ಗೆ ಮುಖಕ್ಕೆ ಹೊಡೆದಾಗ ಹೇಳಿದ್ರು. ಅಮೆರಿಕದ ಪತ್ರಿಕೆಗಳೇ ವರದಿ ಮಾಡ್ತಾ ಇದ್ದಾವೆ, ಮೋದಿ ಯುದ್ಧ ನಿಲ್ಲಿಸಿದಕ್ಕೋಸ್ಕರವಾಗಿ ನೊಬೆಲ್ ಶಾಂತಿ ಪುರಸ್ಕಾರಕ್ಕಾಗಿ ನಾಮಿನೇಟ್ ಮಾಡ್ತಾರೆ ಅಂತ ಟ್ರಂಪ್ ಭಾವಿಸಿದ್ರು. ಆದ್ರೆ ಮೋದಿ ಅದಕ್ಕೆ ಒಪ್ಪಲಿಲ್ಲ. ಮೋದಿ ಅದಕ್ಕೆ ಯಾವುದೇ ರೀತಿಯಲ್ಲೂ ಸೊಪ್ಪು ಹಾಕದ ಕಾರಣದಿಂದಾಗಿ
ಕಾರಣದಿಂದಾಗಿ ಸಂಬಂಧವೇ ಹದಗೆಟ್ಟು ಹೋಯಿತು ಅಂತ ಅಮೆರಿಕದ ಪತ್ರಿಕೆಗಳು ವರದಿ ಮಾಡ್ತಾ ಇದ್ದಾವೆ. ಅನಂತರ ಟ್ರೇಡ್ ಡೀಲ್ ವಿಚಾರ ಬಂತು. ಭಾರತ ಅದಕ್ಕೂ ಕೂಡ ಮಣಿಯಲಿಲ್ಲ. ಇಬ್ಬರಿಗೂ ಲಾಭ ಆಗುವಂತಹ ಟ್ರೇಡ್ ಡೀಲ್ಗೆ ನಾವು ಒಪ್ತೀವೇ ಹೊರತು ನಿಮಗೆ ಮಾತ್ರ ಲಾಭ ಆಗುವಂತಹ ಟ್ರೇಡ್ ಡೀಲ್ಗೆ ನಾವು ಒಪ್ಪೋದಿಲ್ಲ. ಇದು ಭಾರತದ ಸ್ಟ್ಯಾಂಡ್ ಆಗಿತ್ತು. ಅನಂತರ ಅಮೆರಿಕ ಮತ್ತೊಂದು ರೀತಿಯಲ್ಲಿ ಧಮಕಿ ಹಾಕ್ತು. ರಷ್ಯಾದಿಂದ ನೀವು ಆಯಿಲ್ ಖರೀದಿ ಮಾಡಬಾರ್ದು, ನಿಮ್ಮ ಮೇಲೆ ಟ್ಯಾರಿಫ್ ಹಾಕ್ತೀವಿ ಅಂತ. ಭಾರತ ಅದಕ್ಕೂ ಜಗ್ಲಿಲ್ಲ. ಈಗ 50% ಟ್ಯಾರಿಫ್ ಹಾಕಿ ಕೂತ್ಕೊಂಡಿದ್ದಾರೆ. ಭಾರತ ಈಗಲೂ ಬಗ್ತಾ ಇಲ್ಲ. ಭಾರತ ಏನು ಹೇಳ್ತಾ ಇದೆ? ನಾವು ರಷ್ಯಾದಿಂದ ಅವಶ್ಯಕತೆ ಬಿದ್ದರೆ ಇನ್ನೂ ಹೆಚ್ಚಿನ ಆಯಿಲ್ ಅನ್ನು ಖರೀದಿ ಮಾಡ್ತೀವಿ. ಇದು ಭಾರತದ ಇಂಟ್ರೆಸ್ಟ್ ಅಂತ ಭಾರತ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ. ಇದನ್ನೆಲ್ಲ ನೋಡ್ಬಿಟ್ಟು ಇಸ್ರೇಲಿಗರು ಹೇಳ್ತಾ ಇದ್ದಾರೆ, ಭಾರತದಿಂದ ನೋಡಿ ಕಲಿಬೇಕು. ಪ್ರಧಾನಿ ನರೇಂದ್ರ ಮೋದಿ ಅವರ ದಿಟ್ಟ ಫಾರಿನ್ ಪಾಲಿಸಿಯನ್ನ ನಾವು ಅಡಾಪ್ಟ್ ಮಾಡ್ಕೊಳ್ಬೇಕು. ನನಗೆ ದಿ ಜೆರುಸಲೆಂ ಪೋಸ್ಟ್ ನಲ್ಲಿ ಬಂದಂತಹ ಈ ಆರ್ಟಿಕಲ್ ಅನ್ನು ನೋಡಿ ಬಹಳ ಆಶ್ಚರ್ಯ ಅಂತ ಅನ್ನಿಸ್ತು. ಇಸ್ರೇಲಿಗರು ಹೀಗೆಲ್ಲ ಚರ್ಚೆ ಮಾಡೋದಕ್ಕೆ ಸಾಧ್ಯವಾ ಅಂತ. ಯಾಕೆಂದ್ರೆ ಇಸ್ರೇಲ್ನ ಪತ್ರಿಕೆಗಳು ಯಾವತ್ತೂ ಕೂಡ ತನ್ನ ದೇಶದ ವಿರುದ್ಧವಾಗಿ ಒಂದು ಪದವನ್ನು ಕೂಡ ಪಬ್ಲಿಷ್ ಮಾಡೋದಿಲ್ಲ. ಅಂತಹದ್ರಲ್ಲಿ ಇಸ್ರೇಲಿಗರಿಗೆ ಭಾರತದಿಂದ ಕಲಿಯುವಂತಹದ್ದೇನಿದೆ? ಪ್ರಧಾನಿ ನರೇಂದ್ರ ಮೋದಿ ಅವರ ಪಾಲಿಸಿ ಅಷ್ಟೊಂದು ಅವರಿಗೆ ಅಟ್ರಾಕ್ಟಿವ್ ಆಗಿ ಕಾಣೋದಕ್ಕೆ ಕಾರಣ ಏನಿದೆ? ಹೀಗೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ಇಸ್ರೇಲ್ ಕೂಡ ಈ ಬಾರಿ ಟ್ರಂಪ್ಗೆ ಮಣೆ ಹಾಕಿರೋದು ಎದ್ದು ಕಾಣ್ತಾ ಇದೆ. ಇಸ್ರೇಲಿಗರು ಇದನ್ನ ಇಷ್ಟಪಡ್ತಾ ಇಲ್ಲ. ಸದ್ಯ ನೆತನ್ಯಾಹು ಅವರು ಟ್ರಂಪ್ ಅವರನ್ನ ಮೆಚ್ಚಿಸೋದ್ರಲ್ಲಿ ಮಗ್ನವಾಗಿದ್ದಾರೆ ಹೊರತು ಇಸ್ರೇಲ್ನ ಆತ್ಮಗೌರವವನ್ನು ರಕ್ಷಿಸಿಕೊಳ್ತಾ ಇಲ್ಲ. ಈ ಭಾವನೆ ಇಸ್ರೇಲಿಗರಲ್ಲಿ ಬಿಲ್ಡ್ ಆಗಿದೆ. ಇದು ಈ ಆರ್ಟಿಕಲ್ ನಲ್ಲೂ ಕೂಡ ಪಬ್ಲಿಷ್ ಆಗಿದೆ. ಇಸ್ರೇಲಿಗರಿಗೆ ಈ ರೀತಿಯ ಭಾವನೆ ಬಿಲ್ಡ್ ಆಗೋದಕ್ಕೆ ನಿಮಗೆ ಅನೇಕ ಉದಾಹರಣೆಗಳು ಸಿಗ್ತವೆ. ಇಸ್ರೇಲ್ ಇರಾನ್ ವಿರುದ್ಧ ಯುದ್ಧವನ್ನು ಆರಂಭಿಸಿತು. ಆ ಯುದ್ಧದ ಹೆಸರೇನಾಗಿತ್ತು? ಆಪರೇಷನ್ ರೈಸಿಂಗ್ ಲಯನ್ ಅಂತ. ಅಂದ್ರೆ ಇರಾನ್ನಲ್ಲಿ ರೆಜಿಮ್ ಚೇಂಜ್ ಮಾಡುವಂತಹದ್ದೇ ಮೂಲ ಉದ್ದೇಶವಾಗಿ ಇಟ್ಕೊಂಡು ಯುದ್ಧವನ್ನ ಆರಂಭಿಸಿತ್ತು. ಟ್ರಂಪ್ ಇದಕ್ಕೆ ಬೆಂಬಲ ಕೊಟ್ಟೇ ಕೊಡ್ತಾರೆ ಎನ್ನುವಂತಹ ಬಲವಾದ ನಂಬಿಕೆ ಇಸ್ರೇಲಿಗರಿಗಿತ್ತು. ಆದರೆ ಟ್ರಂಪ್ ಮಾಡಿದ್ದೇ ಬೇರೆ. ನಿರ್ಣಾಯಕ ಹಂತದಲ್ಲಿ ಟ್ರಂಪ್ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿಬಿಟ್ರು. ಇಸ್ರೇಲ್ ಮೇಲೆ ತೀವ್ರತರವಾದಂತಹ ಒತ್ತಡವನ್ನು ಹೇರಿದ್ರು. ಇಸ್ರೇಲ್ಗೆ ಬೇಕಾದಂತಹ ಬೆಂಬಲವನ್ನು ಟ್ರಂಪ್ ಕೊಡಲೇ ಇಲ್ಲ. ಇದಾದ ಮೇಲೆ ಇನ್ನೊಂದು ಬೆಳವಣಿಗೆ ನಡೀತು. ಸಾರ್ವಕಾಲಿಕವಾಗಿ ಇಸ್ರೇಲ್ ಜೊತೆಗೆ ನಿಂತ್ಕೊಂಡಿದ್ದಂತಹ ಪಾಶ್ಚಿಮಾತ್ಯ ದೇಶಗಳು ಒಂದೊಂದಾಗೆ ಪ್ಯಾಲೆಸ್ತೈನ್ ಪರವಾಗಿ ವಾಲೋದಕ್ಕೆ ಶುರು ಮಾಡಿದ್ವು. ಫ್ರಾನ್ಸ್ ಹೇಳ್ತು, ನಾವು ಪ್ಯಾಲೆಸ್ತೈನ್ಗೆ ಮಾನ್ಯತೆಯನ್ನು ಕೊಡ್ತೀವಿ, ಅದನ್ನೊಂದು ದೇಶ ಅಂತ ಪರಿಗಣಿಸ್ತೀವಿ ಅಂತ. ಯುಕೆ ಕೂಡ ಇದೇ ಹಾದಿಯಲ್ಲಿ ಹೋಯ್ತು. ಅನಂತರ ಕೆನಡಾ ಕೂಡ ಹೇಳಿತು. ಆದರೆ ಟ್ರಂಪ್ ಇದು ಯಾವುದನ್ನು ಕೂಡ ಬಲವಾಗಿ ವಿರೋಧಿಸಲೇ ಇಲ್ಲ. ಆ ದೇಶಗಳ ಮೇಲೆ ಒತ್ತಡವನ್ನು ಹೇರಲೇ ಇಲ್ಲ. ಇಸ್ರೇಲಿಗರಿಗೆ ಇದು ಸ್ವಲ್ಪವೂ ಇಷ್ಟ ಆಗ್ತಾ ಇಲ್ಲ. ನಾವು ಹೇಳೋದಕ್ಕೆ ಮಾತ್ರ ನಮ್ಮ ಫೇವರ್ ಆದಂತಹ ಒಬ್ಬ ಅಧ್ಯಕ್ಷ ಅಮೆರಿಕದಲ್ಲಿ ಬಂದು ಕೂತಿದ್ದಾನೆ ಅಂತ ಅಂದುಕೊಳ್ತಾ ಇದ್ದೀವಿ. ಆದರೆ ಆತ ನಮ್ಮ ವಿರುದ್ಧವಾಗಿ ನಿರ್ಣಯವನ್ನು ಕೈಗೊಳ್ತಾ ಇದ್ದಾನೆ. ಇದನ್ನ ಇಸ್ರೇಲ್ನ ಸರ್ಕಾರ ಸರಿಯಾಗಿ ಡೀಲ್ ಮಾಡ್ತಾ ಇಲ್ಲ ಅನ್ನುವಂತಹ ಭಾವನೆ ಇಸ್ರೇಲಿಗರಿಗೆ ಬಿಲ್ಡ್ ಆಗಿದೆ. ಇದು ನಿಮಗೆ ಜೆರುಸಲೆಂ ಪೋಸ್ಟ್ ನಲ್ಲಿ ಪಬ್ಲಿಷ್ ಆದಂತಹ ಈ ಆರ್ಟಿಕಲ್ ನಲ್ಲಿ ಎದ್ದು ಕಾಣ್ತಾ ಇದೆ. ಅದಕ್ಕೆ ಅವರು ಆರ್ಟಿಕಲ್ನಲ್ಲಿ ಹೇಳಿದ್ದಾರೆ, ನೀವು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ನೋಡಿ ಕಲಿರಿ. ಭಾರತವನ್ನ ಟ್ರಂಪ್ ವಿಪರೀತವಾಗಿ ಬೆದರಿಸಿದ್ದಾರೆ, ಓಪನ್ ಆಗಿ ನಿಂದಿಸಿದ್ದಾರೆ. ಆದರೆ ಮೋದಿ ಯಾವತ್ತೂ ಕೂಡ ತಲೆ ಬಗ್ಗಿಸಿಲ್ಲ. ದೇಶದ ಹಿತಕ್ಕೆ ಮೊದಲ ಆದ್ಯತೆಯನ್ನು ಕೊಟ್ಟು ಕಾಪಾಡ್ತಾ ಇದ್ದಾರೆ. ಭಾರತ ಯಾವತ್ತೂ ಕೂಡ ಅಮೆರಿಕದ ಸಬಾರ್ಡಿನೇಟ್ ಸ್ಟೇಟ್ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಸಂದೇಶವನ್ನ ಭಾರತ ಕೊಡ್ತಾ ಇದೆ. ಈಕ್ವಲ್ ಆದಂತಹ ಸ್ಥಾನಮಾನವನ್ನ ಭಾರತ ಡಿಮ್ಯಾಂಡ್ ಮಾಡ್ತಾ ಇದೆ. ಆದರೆ ಸದ್ಯ ಇಸ್ರೇಲ್ ಸರ್ಕಾರ ಮಾತ್ರ ಟ್ರಂಪ್ ಅವರನ್ನ ಖುಷಿಪಡಿಸೋದ್ರಲ್ಲೇ ಮಗ್ನವಾಗ್ಬಿಟ್ಟಿದೆ. ನಮಗೆ ಟ್ರಂಪ್ ಇಂದ ಏನೂ ಲಾಭ ಆಗ್ತಾ ಇಲ್ಲ ಅಂತ ಈ ಆರ್ಟಿಕಲ್ ನಲ್ಲಿ ಬರೆಯಲಾಗಿದೆ. ಹೀಗಾಗಿ ದೇಶದ ಹಿತವನ್ನ ಆಸ್ತಿಯಂತೆ ಟ್ರೀಟ್ ಮಾಡಬೇಕು. ಅದನ್ನ ಅಷ್ಟೇ ಪ್ರಯಾರಿಟಿಯನ್ನ ಕೊಟ್ಟು ಕಾಪಾಡಿಕೊಳ್ಬೇಕು. ಸದ್ಯ ಇದನ್ನ ಮಾಡ್ತಾ ಇರುವಂತದ್ದು ಭಾರತ ಮಾತ್ರ. ಹೀಗಂತ ಈ ಆರ್ಟಿಕಲ್ ನಲ್ಲಿ ಬಹಳ ಡೀಟೇಲ್ ಆಗಿ ಬರೆಯಲಾಗಿದೆ. ಮಿತ್ರರೇ, ನಿಮಗೆ ನೆನಪಿರಬಹುದು, ನಾನು ಹಿಂದೆಯೇ ಈ ಮಾತನ್ನು ಹೇಳಿದ್ದೆ. ಭಾರತದ ಈ ಫಾರಿನ್ ಪಾಲಿಸಿ ಇದೆಯಲ್ಲ, ಅಮೆರಿಕಾಗೆ ಮಣೆ ಹಾಕದೇ ಇರುವಂತಹ ನಿರ್ಧಾರ, ಇದು ವಿಶ್ವದಲ್ಲಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಬೀರುತ್ತೆ. ಭಾರತವನ್ನು ಅನೇಕ ದೇಶಗಳು ಅನುಸರಿಸೋದಕ್ಕೆ ಯತ್ನ ಮಾಡ್ತವೆ. ಒಂದು ಟ್ರೆಂಡ್ ಸೆಟ್ ಮಾಡದಂತಾಗುತ್ತೆ ಅಂತ ನಿಮಗೆ ಹೇಳಿದ್ದೆ. ಇದು ಈಗ ಸತ್ಯ ಆಗ್ತಾ ಇದೆ. ಒಂದು ಕಡೆ ಜಪಾನ್ಗೆ ಅನ್ನಿಸ್ತಾ ಇದೆ, ನಾವು ಭಾರತದ ರೀತಿಯಾಗಿ ವರ್ತಿಸಿದ್ರೆ ನಮಗೆ ಬೆಟರ್ ಆದಂತಹ ಟ್ರೇಡ್ ಡೀಲ್ ಆಗ್ತಾ ಇತ್ತು. ನಾವು ಆತುರ ಮಾಡ್ಕೊಂಡ್ವಿ. ಯಾಕೆ ಅಂತಂದ್ರೆ ಇವತ್ತು ಜಪಾನ್ ಭಾರತಕ್ಕಿಂತ ಸಾಕಷ್ಟು ಮುಂದಿದೆ, ಟೆಕ್ನಾಲಜಿ ಇದೆ, ಅವರು ಮುಂದುವರೆದಂತಹ ದೇಶ. ಭಾರತದಲ್ಲಿದ್ದಂತಹ ಅನೇಕ ಸಮಸ್ಯೆಗಳು ಜಪಾನ್ನಲ್ಲಿ ಇಲ್ವೇ ಇಲ್ಲ. ಭಾರತದಲ್ಲಿ 10 ಸಮಸ್ಯೆಗಳು ನಿಮಗೆ ಸಿಗ್ತವೆ. ಬೀದಿ ಬೀದಿಗೊಂದು ಸಮಸ್ಯೆ ಇದೆ. ನಮ್ಮ ಎಕಾನಮಿಗೆ ವಿಶ್ವದಲ್ಲಿ 4ನೇ ಸ್ಥಾನ ಇರಬಹುದು, ಆದರೆ ಭಾರತದಲ್ಲಿ 140 ಕೋಟಿ ಜನರಿದ್ದಾರೆ. ನಮ್ಮ ತಲಾ ಆದಾಯ ಈಗಲೂ ಕೂಡ ಬಹಳ ಕಡಿಮೆ ಇದೆ. ಬಡತನ, ನಿರುದ್ಯೋಗ, ಭ್ರಷ್ಟಾಚಾರ, ಹೀಗೆ ಭಾರತದಲ್ಲಿ ಅನೇಕ ಸಮಸ್ಯೆಗಳು ಪ್ರತಿನಿತ್ಯ ಕಾಡ್ತಾ ಇರುತ್ತೆ. ಇಂತಹ ಸಮಸ್ಯೆಗಳನ್ನು ಹೊತ್ತಂತಹ ದೇಶ ಇವತ್ತು ವಿಶ್ವಕ್ಕೆ ಮಾದರಿ ಆಗ್ತಾ ಇದೆ. ಆದರೆ ಮುಂದುವರೆದಂತಹ ದೇಶಗಳು ಟ್ರಂಪ್ ಎದುರು ತಲೆಬಗ್ಗಿಸಿ ನಿಂತಿದ್ದಾವೆ. ಹೀಗಾಗಿ ಭಾರತ ಈಗ ಒಂದು ಟ್ರೆಂಡ್ ಸೆಟ್ ಮಾಡದಂತಾಗ್ತಾ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇಸ್ರೇಲ್ನಲ್ಲಿ ಪಬ್ಲಿಷ್ ಆದಂತಹ ಈ ಆರ್ಟಿಕಲ್. ಸದ್ಯ ಟ್ರಂಪ್ ಅವರನ್ನು ಎದುರಾಕೊಂಡಿರುವಂತಹದ್ದು ಭಾರತಕ್ಕೆ ಆರ್ಥಿಕವಾಗಿ ನಷ್ಟವೇ. ಅದರಿಂದ ಏನು ಲಾಭ ಆಗುತ್ತೆ ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ಲವುದಕ್ಕಿಂತ ಮುಖ್ಯ ಯಾವುದು, ಎಲ್ಲವುದಕ್ಕಿಂತ ಬೆಲೆ ಬಾಳುವಂತಹ ವಸ್ತು ಯಾವುದು? ಅದು ದೇಶದ ಆತ್ಮಗೌರವ. ಅದಕ್ಕಿಂತ ದೊಡ್ಡದು ಯಾವುದೂ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ಟ್ರಂಪ್ ಈಗ ಒಂದು 2-3 ವರ್ಷಗಳ ಕಾಲ ಭಾರತದ ಮೇಲೆ ನಿರಂತರವಾಗಿ ಒತ್ತಡ ಹೇರಿ ಭಾರತದ ಆರ್ಥಿಕತೆಗೆ ಹೊಡೆತ ಕೊಡುವಂತಹ ಪ್ರಯತ್ನ ಮಾಡಿದ್ರೂ ಕೂಡ ಭಾರತ ಇದನ್ನು ತಡೆದುಕೊಳ್ಳುತ್ತಲ್ಲ, ಇದು ಇತಿಹಾಸದ ಪುಟದಲ್ಲಿ ದಾಖಲಾಗುತ್ತೆ. ಭವಿಷ್ಯದಲ್ಲಿ ಭಾರತವನ್ನು ನೋಡುವ ರೀತಿಯೇ ಬದಲಾಗುತ್ತೆ. ಇವತ್ತು ನಾವು ಇಸ್ರೇಲ್ ಬಗ್ಗೆ ಇಷ್ಟು ದಿನ ಚರ್ಚೆ ಮಾಡ್ತಾ ಇದ್ವಲ್ಲ, ಇಸ್ರೇಲ್ ದೇಶ ಅನ್ನುವಂತಹ ವಿಚಾರ ಬಂದಾಗ ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರಿಗೆ ದೇಶವೇ ಮೊದಲು. ಇಸ್ರೇಲ್ನ ದೇಶ ಪ್ರೇಮವನ್ನು
ನಾವು ಕಲಿಬೇಕು ಅಂತ ನಾವೇನು ಇಷ್ಟು ದಿನ ಚರ್ಚೆ ಮಾಡ್ತಾ ಇದ್ವಲ್ಲ, ಭವಿಷ್ಯದಲ್ಲಿ ಭಾರತದ ಬಗ್ಗೆ ಈ ರೀತಿಯಾಗಿ ಚರ್ಚೆ ಆಗುತ್ತೆ. ಭಾರತ ದೇಶ ಅನ್ನುವಂಥ ವಿಚಾರ ಬಂದಾಗ ಯಾರಿಗೂ ಸೊಪ್ಪು ಹಾಕೋದಿಲ್ಲ, ಅವರು ಯಾರನ್ನ ಬೇಕಾದ್ರೂ ಎದುರಿಸ್ತಾರೆ ಅಂತ. ಅದೇ ಮಿತ್ರರೇ, ಭಾರತ ಇನ್ನೊಂದು ರೀತಿಯಲ್ಲಿ ಡೀಲ್ ಮಾಡಿದ್ರೆ ಇವತ್ತು ಈ ಚರ್ಚೆಯೇ ಆಗ್ತಾ ಇರಲಿಲ್ಲ. ನಮ್ಮ ಸರ್ಕಾರವೂ ಕೂಡ ಒಂದಿಬ್ರು ಬಿಸ್ನೆಸ್ ಮ್ಯಾನ್ಗಳು ಹೋಗಿ ಅಮೆರಿಕದಲ್ಲಿ ಒಂದು $200 ಬಿಲಿಯನ್ ಇನ್ವೆಸ್ಟ್ ಮಾಡ್ತಾರೆ, ನಾವು ಒಂದಷ್ಟು F-35 ಅನ್ನ ಖರೀದಿ ಮಾಡ್ತೀವಿ, ಹೀಗೆಲ್ಲ ಭಾರತ ಹೇಳಬಹುದಿತ್ತು. ಇದು ಮೋದಿ ಸರ್ಕಾರವನ್ನ ಸದ್ಯದ ಒತ್ತಡದಿಂದ ಪಾರು ಮಾಡ್ತಿತ್ತು ಕೂಡ. ಟ್ರಂಪ್ಗೆ ಭಾರತ ಒಂದು ಡೀಲ್ ಮಾಡಿಕೊಳ್ಳುತ್ತೆ ಅಂತಂದ್ರೆ ಬಹಳ ಖುಷಿ ಆಗಿಬಿಡ್ತಾ ಇತ್ತು. ಆದರೆ ಭಾರತ ಅಂತಹ ಯಾವುದೇ ಡೀಲ್ಗೆ ಮುಂದಾಗಿಲ್ಲ. ಮಿತ್ರರೇ, ಈ ವಿಚಾರದ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.